ಮಾಡಿದ್ವಿ. ದುರಂತ ಏನಂದ್ರೆ 17 ಜನ ಸೇರಿದ್ರು. ರೆಸಾರ್ಟಲ್ಲಿ 17 ಜನ ಇದ್ದರು, ಜೊತೆಲಿ 17 ಜನ ಆಗಿದ್ರು. ಊರೆಲ್ಲ ಬ್ರಾಹ್ಮಣರು ಕೋಳಿ ತಿಂದವ್ರೆ ಅಂತ ಗೊತ್ತಾಗ್ತಾ ಇಲ್ಲ ಪರಿಸ್ಥಿತಿಯಲ್ಲಿ. ಈಗ ಏನಂತಂದರೆ ಆಡಳಿತ ಪಕ್ಷ ಅವ್ರು ಮಾಡಿದ್ದಾರೆ, ಮಾಡಿ ನಾವು ಗೆದ್ದೋಗಿದ್ದೀವಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮದು ಒಂದು ಕಡೆ ದುರಂತ ಆದರೆ ಶಿಸ್ತಿನ ಸಿಪಾಯಿ ರಾಷ್ಟ್ರೀಯ ಪಕ್ಷ BJPಯಿಂದ 7 ಕ್ರಾಸ್ ಆಗಿದೆ, ಅದಲ್ವಾ? ನಮ್ಮ 4 ಕ್ರಾಸ್ ಆಗಿದೆ, 7 4 11 ಆಗಿದೆ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಅದು ಯಾರಂತ ಗೊತ್ತಾಗ್ತದೆ. ಅದು ಖಂಡಿತವಾಗ್ಲೂ ಬಜೆಟ್ ಕಳ್ಕೊಂತೂ ಆಗಲ್ಲ. ಅದು ಸ್ಟಾರ್ಟಿಂಗ್ ನನ್ನ ಹೆಸರು ಬಂತು, ಇವರು ಕೂಡ ಆಟೋಮಂತಾನು ಮಾಡಿದ್ದಾರೆ ಅಂತ. ನಾನು ಪ್ರೂವ್ ಮಾಡಿಬಿಟ್ಟಿದ್ದೆ ಹಿಂಗೆ ಅದಂತ ಅದು ಗೊತ್ತಾಗೋಯ್ತು. ಅದು ನಾನು ಇದು ಮಾಡಿಕೊಟ್ಟಿದ್ದೀನಿ, ಆಯ್ತಲ್ವ? ಅದರಿಂದ ಇಲ್ಲ, ನೆನ್ನೆಯಿಂದ ಬೇರೆ ಓಡ್ತಾ ಇದೆ. ಸೊ ಮುಂದಿನ ದಿವಸ ಇದನ್ನು ಗಟ್ಟಿಪಡಿಸ್ಕೊಳ್ಳೋಕ್ಕೆ ಆ್ಯಕ್ಚುಲಿ ಇದಾಗಿದ್ದು ಒಳ್ಳೆಯದಾಯಿತು. BJP ಮತ್ತು JDS ಬಾಂಧವ್ಯ ಗಟ್ಟಿ ಆಗಲಿಕ್ಕೆ, ಹುಷಾರಾಗಲಿಕ್ಕೆ ಇದು ಒಂದು ಸೂಚನೆ ಅಂತ ಹೇಳ್ಬೋದು. ಇದೇನೋ ನಾವು ಕಳ್ಳೋಡ್ರಲ್ಲಿ ಹಾಕೊಂಡು ಗೆದ್ದೋಗ್ಬಿಟ್ಟಿದ್ದೀವಿ ಅಂತ ಬೀಗೋದಲ್ಲ. ಅದು ರಿಯಲ್ ಆಗೋದು ಕೆಲವು ವಿಚಾರಕ್ಕೆ ಬಂದಾಗ ಅನುದಾನ ಇಲ್ಲ, ಕೊರತೆ ಇದೆ, ಫೈನಾನ್ಸ್ ಕೊರತೆ ಇದೆ, ಕೆಲವು ಶಾಸಕರು ಬಡ್ಡಿ ಕಟ್ತಾವ್ರೆ. ಇಲ್ಲ ಅಂತ ನಾನು ಹೇಳಿ ಬರೋದಿಲ್ಲ, ಈ ಮಾತನ್ನು ನನ್ನ ದೇವಸ್ಥಾನ ಮುಂದೆ ನಿಂತ್ಕೊಂಡು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಮುಂದಿನ ದಿವಸದಲ್ಲಿ 2 ಪಕ್ಷ ಕೂಡ ಸರಿಪಡಿಸ್ಕೊಂಡು 28ಕ್ಕೆ ಸರ್ಕಾರ ಗುರಿಯಾಗಿದೆ. ಇನ್ನು ನಮ್ಮದು ಸ್ಟೆಪ್ಪು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ, ಈ ಸ್ಟೆಪ್ಪು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಕೋರ್ ಕಮಿಟಿ ಸದಸ್ಯರಾದ ಮೊದಲನೇ ಸಭೆಯಲ್ಲಿ ಉತ್ಸಾಹವಾಗಿ ಪಾಲ್ಗೊಂಡಿದ್ದಾರೆ. ಹೌದು, ಏನು ನಿನ್ನೆ ಅವರು ಪಾಲ್ಗೊಂಡಿದ್ದರು. ಸಾಕಷ್ಟು ಜವಾಬ್ದಾರಿಗಳನ್ನು ಅವ್ರ ಮೇಲೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಹಾಕಿದ್ದಾರೆ. ಸೊ ಅದನ್ನು ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಎಲ್ಲ ಕೋರ್ ಕಮಿಟಿಯವರು ನಮ್ಮ ಜಿಲ್ಲೆಗೆ ಬರ್ತಾಯಿದ್ದಾರೆ. ಆ ಜಿಲ್ಲೆಗೆ ಬಂದು ಯಾರನ್ನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಲೀಡರ್ಸ್ ಮಾತಾಡಿಕೊಂಡು ಒಳ್ಳೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದು ಅವ್ರು ನಿಭಾಯಿಸ್ತಾರೆ ಅನ್ನೋ ಶಕ್ತಿ ಅವರು ಒಪ್ಕೊಂಡಿದ್ದಾರೆ, ನಿಭಾಯಿಸ್ತಾರೆ. ಅದೇ ರೀತಿ ನಾಳೆ ವಿಶ್ವ ಯೋಗ ಡೇ. ಸೊ ನಾಳೆ ಇಡೀ ನಮ್ಮ ರಾಷ್ಟ್ರಕಂಡ ಮೋದಿಯವರ ಅಧ್ಯಕ್ಷತೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಮಾಡ್ತಾಯಿದ್ವಿ. ಇಡೀ ಪ್ರಪಂಚಕ್ಕೆಲ್ಲ ನಾವೇ ಸಾರಿರ್ತಕ್ಕಂಥ ಹೆಮ್ಮೆ ನಮಗಿದೆ. ಎಲ್ಲ ನನ್ನ ಯುವಕ ಮಿತ್ರರು, ಎಲ್ಲ ನನ್ನ ಜನಮಾದ ಕೂಡ ನಾಳೆ ಯೋಗ ಮಾಡೋ ಮುಖಾಂತರವಾಗಿ ವಿಶ್ವ ದಿನಾಚರಣೆ ಆಚರಣೆ ಮಾಡಬೇಕಂತ ಕೇಳ್ಕೊಳ್ತೀನಿ.